ಆಲಿಸಿ ಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ತಾಲೂಕಿನ ಬೆಳ್ಳಟ್ಟಿ ಗ್ರಾಮದಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರದ ಲಾಭ ಪಡೆದುಕೊಂಡ ನೂರಾರು ಫಲಾನುಭವಿಗಳು. ಹೌದು, ಬೆಳ್ಳಟ್ಟಿ ಗ್ರಾಮದಲ್ಲಿ ಶಿವಮೊಗ್ಗದ ಪ್ರತಿಷ್ಠಿತ ಶಂಕರ ಕಣ್ಣಿನ ಆಸ್ಪತ್ರೆ, ಸ್ನೇಹ ಬಳಗ, ಪ್ರಜಾ ಚೈತನ್ಯ ಫೌಂಡೇಶನ್ ಬೆಳ್ಳಟ್ಟಿ ಇವರ ಆಶ್ರಯದಲ್ಲಿ ಉಚಿತ ನೇತ್ರ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಜರುಗಿತು. ಗುರುವಾರ 22/2/2024 ಬೆಳಗ್ಗೆ 11:30ಕ್ಕೆ ನಡೆದ ಉಚಿತ ನೇತ್ರ ತಪಾಸಣಾ ಶಿಬಿರ ಹಿರಿಯ ನಾಗರಿಕರಿಂದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು. ಈ ಶಿಬಿರದಲ್ಲಿ ಬೆಳ್ಳಟ್ಟಿ ಗ್ರಾಮದ ಸುತ್ತಮುತ್ತಲಿನ ನೂರಾರು ಜನ ಕಣ್ಣಿನ ತೊಂದರೆ ಉಳ್ಳವರು ಈ ಉಚಿತ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ವಿವಿಧ ಕಣ್ಣಿನ ತೊಂದರೆಗಳಿಗೆ ತಜ್ಞ ವೈದ್ಯರಿಂದ ಸಲಹೆ ಪಡೆದುಕೊಂಡರು. ಕಣ್ಣಿನ ಉಚಿತ ಶಸ್ತ್ರಚಿಕಿತ್ಸೆಗಾಗಿ ಶಿವಮೊಗ್ಗಕ್ಕೆ ಕರೆದುಕೊಂಡು ಹೋಗಿ ವಾಪಸ್ ಬರಲು ಶಂಕರ ಕಣ್ಣಿನ ಆಸ್ಪತ್ರೆಯವರು ವಾಹನ ಸೌಲಭ್ಯ ಹಾಗೂ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಉಳಿದುಕೊಳ್ಳಲು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದನ್ನು ಸ್ಥಳೀಯರು ಹಾಗೂ ಬೆಳ್ಳಟ್ಟಿ ಗ್ರಾಮದ ಹಿರಿಯರು ಇವರ ಕಾರ್ಯವನ್ನು ಮೆಚ್ಚಿದರು. ಈ ಕಾರ್ಯಕ್ರಮದಲ್ಲಿ ತಿಮ್ಮರೆಡ್ಡಿ ಮರಡ್ಡಿ, ಕೊಟ್ರೆ ಸಜ್ಜನ್, ಮೋಹನ್ ಗುತ್ಯಂನವರ್, ಯುವ ಮುಖಂಡರಾದ ಸುರೇಶ್ ಬ್ಯಾಲಹುಣಸಿ, ವಿಜಯರೆಡ್ಡಿ ಮೇಕಳಿ, ರಾಜೀವ್ ಮಾಂಡ್ರೆ, ಕೃಷ್ಣಾರೆಡ್ಡಿ ದುರ್ಗದ್, ಎಸ್ಡಿಎಂಸಿ ಅಧ್ಯಕ್ಷ ಸುನೀಲ್ ಬಣಗಾರ್, ವಿನಾಯಕ್ ಅಳವಂಡಿ, ಶ್ರೀನಿವಾಸ್ ಬಸವರೆಡ್ಡಿ, ರಾಘವೇಂದ್ರ ಬಡಿಗೇರ್, ಪ್ರಮೋದ್ ಮೇಕಳಿ, ರಾಘವೇಂದ್ರ ಅಳವಂಡಿ, ರಾಕೇಶ್ ರೆಡ್ಡೇರ್, ರಬ್ಬಾನಿ ಚೌರಿ, ಮಲ್ಲೇಶ ಸಜ್ಜನರ್, ಶಿವರಾಜ್ ಸಜ್ಜನರ್, ವೆಂಕಟೇಶ್ ಹರಗನೂರ ಉಪಸ್ಥಿತರಿದ್ದರು. ಅಧ್ಯಕ್ಷತೆ ವಹಿಸಿದ್ದ ತಿಮ್ಮರೆಡ್ಡಿ ಮರಡ್ಡಿ ಅವರು ಈ ಶಿಬಿರದ ಬಗ್ಗೆ ಮಾತನಾಡಿ ಪ್ರಾಸ್ತಾವಿಕವಾಗಿ ಮೋಹನ್ ಗುತ್ಯಮ್ಮನವರು ಮಾತನಾಡಿದರು. ನಿರೂಪಣೆಯನ್ನು ಪಕ್ಕಿರೆಡ್ಡಿ ಮರಡ್ಡಿ ಮಾಡಿದರು. ಈ ಶಿಬಿರದ ಲಾಭವನ್ನು ನೂರಾರು ನೇತ್ರ ತೊಂದರೆ ಇದ್ದ ಫಲಾನುಭವಿಗಳು ಪಡೆದುಕೊಂಡರು.